ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ಪವರ್ ಪಾಯಿಂಟ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅಂತ. ಮೊದಲು ನಾವಿಲ್ಲಿ ಪವರ್ ಪಾಯಿಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಸರ್ಚ್ ಬಾರ್ ಅಲ್ಲಿ ಸರ್ಚ್ ಮಾಡಬೇಕು ಪವರ್ ಪಾಯಿಂಟ್ ಅಂತ. ನೀವು ರೀಸೆಂಟ್ ಆಗಿ ಪವರ್ ಪಾಯಿಂಟ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸಿಗುತ್ತೆ ಪವರ್ ಪಾಯಿಂಟ್. ನೀವು ಇಲ್ಲಿಂದ ಸಹ ಓಪನ್ ಮಾಡಬಹುದು ಅಥವಾ ನಾವಿಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಪವರ್ ಪಾಯಿಂಟ್ ಅಂತ. ನಮ್ಗಿಲ್ಲಿ ತೋರಿಸುತ್ತೆ. ನಂತರ ಇಲ್ಲಿ ಕ್ಲಿಕ್ ಮಾಡಬೇಕು. ನಂತರ ಪವರ್ ಪಾಯಿಂಟ್ ಇಲ್ಲಿ ಓಪನ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ MS ವರ್ಡ್ ಅಥವಾ ಎಕ್ಸೆಲ್ ನಾವಿಲ್ಲಿ ಓಪನ್ ಮಾಡಿದ್ರೆ ನಮ್ಗಿಲ್ಲಿ ಹಲವಾರು ಟೆಂಪ್ಲೇಟ್ಸ್ ಸಿಗುತ್ತೆ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಮೋರ್ ಥೀಮ್ಸ್. ನೀವು ಇಲ್ಲಿ ನೋಡ್ತಾ ಇರಬಹುದು ಹಲವಾರು ಥೀಮ್ಸ್ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ನಾವಿಲ್ಲಿ ಯಾವುದೇ ಥೀಮ್ಸ್ ಅನ್ನ ಯೂಸ್ ಮಾಡಬಹುದು, ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಇಲ್ಲಿ ಕೆಲವು ಕೆಟಗರೀಸ್ ಸಹ ಇದೆ, ನಮ್ಗಿಲ್ಲಿ ಸಿಗುತ್ತೆ. ಪ್ರೆಸೆಂಟೇಷನ್ಸ್, ಥೀಮ್ಸ್, ಎಜುಕೇಶನ್, ಚಾರ್ಟ್ಸ್, ಡಯಾಗ್ರಾಮ್ಸ್, ಬಿಸ್ನೆಸ್, ಈ ರೀತಿಯಾಗಿ ಹಲವಾರು ಟೆಂಪ್ಲೇಟ್ಸ್ ನಮಗೆ ಸಿಗುತ್ತೆ. ಅಥವಾ ನಾವು ಇಲ್ಲಿ ಸರ್ಚ್ ಸಹ ಮಾಡಬಹುದು ನಮಗೆ ಯಾವ ರೀತಿಯ ಟೆಂಪ್ಲೇಟ್ಸ್ ಬೇಕು ಅಂತ. ಮೊದಲು ಇಲ್ಲಿರುವಂತಹ ಟೆಂಪ್ಲೇಟ್ಸ್ ಗಳನ್ನ ನೋಡೋಣ. ಮೊದಲು ನಾವು ಪ್ರೆಸೆಂಟೇಷನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಪ್ರೆಸೆಂಟೇಷನ್ಗೆ ಸಂಬಂಧಪಟ್ಟಂತಹ ಕೆಲವು ಟೆಂಪ್ಲೇಟ್ಸ್ ಬರುತ್ತೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಟೆಂಪ್ಲೇಟ್ಸ್ ಗಳಲ್ಲಿ ಯಾವುದೇ ಡಿಸೈನ್, ಯಾವುದೇ ಟೆಂಪ್ಲೇಟ್ಸ್ ಅನ್ನ ಯೂಸ್ ಮಾಡಿ ನಾವು ಒಂದು ಪ್ರೆಸೆಂಟೇಷನ್ ಅನ್ನ ಮಾಡಬಹುದು. ಮುಂದಿನ ಕ್ಲಾಸ್ಗಳಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ನಾವು ಈ ಟೆಂಪ್ಲೇಟ್ಸ್ ಗಳನ್ನ ಯೂಸ್ ಮಾಡಿ ಒಂದು ಪ್ರೆಸೆಂಟೇಷನ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು ಹಲವಾರು ಪ್ರೆಸೆಂಟೇಷನ್ಸ್ ಟೆಂಪ್ಲೇಟ್ಸ್ ನಮ್ಗಿಲ್ಲಿ ಸಿಗುತ್ತೆ. ನಾವು ಯಾವುದನ್ನಾದ್ರೂ ಇಲ್ಲಿಂದ ಯೂಸ್ ಮಾಡಬಹುದು. ನಂತರ ಈ ಪ್ರೆಸೆಂಟೇಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕ್ರಿಯೇಟ್. ನೀವೀಗ ನೋಡ್ತಾ ಇರಬಹುದು ಯಾವ ರೀತಿ ನಮ್ಮ ಟೆಂಪ್ಲೇಟ್ಸ್ ಇನ್ಸರ್ಟ್ ಆಗಿದೆ ಅಂತ. ನಾವು ಇಲ್ಲಿ ಸಹ ಸರ್ಚ್ ಮಾಡಬಹುದು. ಎಡಿಟ್ ಪ್ರೆಸೆಂಟೇಷನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡಬಹುದು ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ಥರ್ಡ್, ಫೋರ್ತ್, ಫಿಫ್ತ್, 7, 8, 9 ಈ ರೀತಿಯಾಗಿ ನಾವು ಈ ಟೆಂಪ್ಲೇಟ್ಸ್ ಗಳಲ್ಲಿ ಇರುವಂತಹ ಟೆಕ್ಸ್ಟ್ ಗಳನ್ನ ಎಡಿಟ್ ಮಾಡಿ ನಾವು ಒಂದು ಪ್ರೆಸೆಂಟೇಷನ್ ಅನ್ನ ರೆಡಿ ಮಾಡಬಹುದು. ನಂತರ ಫೈಲ್, ಮೋರ್ ಥೀಮ್ಸ್, ನಂತರ ಥೀಮ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು ಬ್ಯಾಕ್ ಗ್ರೌಂಡ್ ಥೀಮ್ಸ್, ಬೇರೆ ಬೇರೆ ಡಿಸೈನ್ ನಮ್ಗಿಲ್ಲಿ ಸಿಗುತ್ತೆ. ನಾವು ಯಾವುದೇ ಥೀಮ್ಸ್ ಅನ್ನ ಯೂಸ್ ಮಾಡಬಹುದು. ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕ್ರಿಯೇಟ್. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಥೀಮ್ಸ್ ಇಲ್ಲಿ ಬಂದಿದೆ ಅಂತ. ಬ್ಯಾಕ್ ಗ್ರೌಂಡ್ ಥೀಮ್ಸ್, ನಂತರ ಫೈಲ್, ಮೋರ್ ಥೀಮ್ಸ್, ನಂತರ ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಥೀಮ್ಸ್. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕ್ರಿಯೇಟ್. ನಾವು ಸ್ಕೂಲ್ಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ರೆ ಈ ರೀತಿಯಾದ ಥೀಮ್ಸ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು ಈ ರೀತಿಯಾಗಿ. ನಂತರ ಫೈಲ್, ಮೋರ್ ಥೀಮ್ಸ್, ನಂತರ ಚಾರ್ಟ್ಸ್, ಡಯಾಗ್ರಾಮ್ಸ್ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿಯಾದ ಡಯಾಗ್ರಾಮ್ಗಳನ್ನ ನಾವು ಲೋಗೋ ಸಹ ಮಾಡೋದಕ್ಕೆ ಯೂಸ್ ಮಾಡಬಹುದು. ಸಿಂಗಲ್ ಪೇಜ್, ಇಲ್ಲಿ ನಾವು ಯಾವುದೇ ಎಡಿಟಿಂಗ್ ಅನ್ನ ಮಾಡಬಹುದು ಮತ್ತು ಸಿಂಪಲ್ ಆಗಿ ಲೋಗೋ ಸಹ ಮಾಡಬಹುದು. ನಂತರ ಫೈಲ್, ಮೋರ್ ಥೀಮ್ಸ್, ಬಿಸ್ನೆಸ್, ಇಲ್ಲಿ ಸಹ ಹಲವಾರು ಥೀಮ್ಸ್ ನಮಗೆ ಸಿಗುತ್ತೆ. ನಮಗೆ ಯಾವ ಥೀಮ್ ಬೇಕು ನಾವು ಇಲ್ಲಿ ಯೂಸ್ ಮಾಡಬಹುದು. ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕ್ರಿಯೇಟ್. ಈ ರೀತಿಯಾಗಿ ನಾವು ಯಾವುದೇ ಥೀಮ್ಸ್ ಅನ್ನ ಇಲ್ಲಿ ಯೂಸ್ ಮಾಡಬಹುದು. ನಂತರ ಫೈಲ್, ನಂತರ ಮೋರ್ ಥೀಮ್ಸ್, ಇಲ್ಲಿ ನಾವು ಯಾವುದೇ ಥೀಮ್ ಅನ್ನ ಸರ್ಚ್ ಮಾಡಬಹುದು. ನಾನಿಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ಸರ್ಟಿಫಿಕೇಟ್ಸ್. ಸರ್ಟಿಫಿಕೇಟ್ಸ್, ಎಂಟರ್. ಸರ್ಟಿಫಿಕೇಟ್ಸ್ ಸಂಬಂಧಪಟ್ಟಂತಹ ಥೀಮ್ಸ್ ನಮ್ಗಿಲ್ಲಿ ಸಿಗುತ್ತೆ. ನಾವು ಯಾವುದೇ ಥೀಮ್ಸ್ ಅನ್ನ ಯೂಸ್ ಮಾಡಿ ಒಂದು ಸರ್ಟಿಫಿಕೇಟ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡಬಹುದು. ನೀವು ಇಲ್ಲಿ ಯಾವುದೇ ಥೀಮ್ಸ್ ಅನ್ನ ಯೂಸ್ ಮಾಡಬಹುದು. ಸೆಲೆಕ್ಟ್, ನಂತರ ಕ್ರಿಯೇಟ್. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು
ಇಲ್ಲಿ ಟೆಕ್ಸ್ಟ್ ಎಡಿಟ್ ಅಥವಾ ನಮಗೆ ಯಾವ ಲೋಗೋ ಬೇಕು ಈ ರೀತಿಯಾಗಿ ನಾವು ಚೇಂಜಸ್ ಮಾಡಬಹುದು. ಫೈಲ್, ನಾನಿಲ್ಲಿ ಯಾವುದೇ ಥೀಮ್ಸ್ ಅನ್ನ ಯೂಸ್ ಮಾಡ್ತಾ ಇಲ್ಲ. ಮುಂದಿನ ಕ್ಲಾಸ್ಗಳಲ್ಲಿ ನಾವು ನೋಡ್ತಾ ಹೋಗೋಣ ಯಾವ ರೀತಿ ನಾವು ಥೀಮ್ಸ್ ಗಳನ್ನ ಯೂಸ್ ಮಾಡಬೇಕು ಅಂತ. ಈಗ ನಾನು ಬ್ಲಾಂಕ್ ಪ್ರೆಸೆಂಟೇಶನ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಅಥವಾ ನ್ಯೂ ಪೇಜ್. ನಾವು ಇವತ್ತು ಒಂದು ಸಿಂಪಲ್ ಸರ್ಟಿಫಿಕೇಟ್ ಅನ್ನ ಮಾಡೋಣ. ಯಾವ ರೀತಿ ನಾವು ಪವರ್ ಪಾಯಿಂಟ್ ಅಲ್ಲಿ ಸಹ ಸರ್ಟಿಫಿಕೇಟ್ ಅನ್ನ ಮಾಡಬಹುದು ಅಂತ. ಮೊದಲು ನಾವು ಬ್ಯಾಕ್ ಗ್ರೌಂಡ್ ಥೀಮ್ ಅನ್ನ ತಗೋಬೇಕಾಗುತ್ತೆ. ಡಿಸೈನ್ ಮೆನು ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಮಗೆ ಇಲ್ಲಿ ಯಾವ ರೀತಿಯಾದ ಡಿಸೈನ್ ಬೇಕು ನಾವು ತಗೋಬೇಕಾಗುತ್ತೆ. ಅದಕ್ಕೂ ಮುಂಚೆ ನಾವಿಲ್ಲಿ ಲ್ಯಾಂಡ್ಸ್ಕೇಪ್ ಪೇಪರ್ ಅನ್ನ ತಗೊಳ್ಳೋಣ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ಲೈಡ್ ಸೈಜ್ ನಮ್ಗೆ ಯಾವುದು ಬೇಕು ಅಂತ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಕಸ್ಟಮ್ ಸ್ಲೈಡ್ ಸೈಜ್. ನಂತರ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಗೆ ಪೇಪರ್ ಸೈಜ್ ಸಿಗುತ್ತೆ. ಯಾವ ಪೇಪರ್ ಬೇಕು, A4, ಲೆಟರ್, A3 ಈ ರೀತಿಯಾಗಿ. ನಾನಿಲ್ಲಿ A4 ಪೇಪರ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ನೀವು ಇಲ್ಲಿ ವಿಡ್ತ್ ಮತ್ತು ಹೈಟ್ ಅನ್ನ ಚೇಂಜ್ ಮಾಡ್ಕೋಬಹುದು. ನಂತರ ಇಲ್ಲಿ ಲ್ಯಾಂಡ್ಸ್ಕೇಪ್, ನಂತರ ಓಕೆ, ಎನ್ಶೂರ್ ಫಿಟ್ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ನಾವು ಈ ಟೆಕ್ಸ್ಟ್ ಬಾಕ್ಸ್ ಗಳನ್ನ ಡಿಲೀಟ್ ಮಾಡೋಣ. ನಿಮಗೆ ಯಾವ ಬ್ಯಾಕ್ ಗ್ರೌಂಡ್ ಥೀಮ್ ಬೇಕು ನೀವು ಇಲ್ಲಿ ತಗೋಬೇಕಾಗುತ್ತೆ. ನಾನು ಈ ಥೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಿಮಗೆ ಯಾವ ಕಲರ್ ಬೇಕು, ನಾನಿಲ್ಲಿ ಈ ಕಲರ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್. ಟೆಕ್ಸ್ಟ್ ಬಾಕ್ಸ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಒಂದು ಸರ್ಟಿಫಿಕೇಟ್ ಅಂದ್ರೆ ಯಾವ ಸ್ಕೂಲ್ ಅಥವಾ ಯಾವ ಕಾಲೇಜ್, ಯಾವ ಇನ್ಸ್ಟಿಟ್ಯೂಟ್, ನಾವಿಲ್ಲಿ ನೇಮ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ CSR ಸೆಂಟರ್. ನಂತರ ಸೆಲೆಕ್ಟ್ ಇನ್ಕ್ರೀಸ್ ಫಾಂಟ್ ಸೈಜ್. ನಮಗೆ ಎಷ್ಟು ಫಾಂಟ್ ಸೈಜ್ ಬೇಕು ನಾವಿಲ್ಲಿ ತಗೋಬೇಕು. ನಂತರ ಬೋಲ್ಡ್ ಫಾಂಟ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು. ನಂತರ ಎಂಟರ್. ನಿಮಗೆ ಯಾವ ಫಾಂಟ್ ಬೇಕು ನೀವು ಇಲ್ಲಿಂದ ತಗೋಬಹುದು. ನಂತರ ಸೆಂಟರ್ ಅಲೈನ್. ನಂತರ ಫಾರ್ಮೇಟ್. ಟೆಕ್ಸ್ಟ್ ಕಲರ್ ಅನ್ನ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಕಲರ್ ಬೇಕು ನೀವು ಇಲ್ಲಿ ಕೊಡಬಹುದು. ನಂತರ ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್. ನಂತರ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅನ್ನ ನಾವು ಯಾರಿಗೆ ಕೊಡ್ತಾ ಇದೀವಿ ಅದನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್. ನಂತರ ಎಂಟರ್, ಡಬಲ್ ಎಂಟರ್ ಅನ್ನ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಈ ಸರ್ಟಿಫಿಕೇಟ್ ಅನ್ನ ನಾವು ಯಾರಿಗೆ ಕೊಡ್ತಾ ಇದೀವಿ. ದಿಸ್ ಈಸ್ ಸರ್ಟಿಫೈಡ್ ದಟ್. ನಂತರ ಸೆಲೆಕ್ಟ್ ಸೆಂಟರ್ ಅಲೈನ್. ನಂತರ ಇನ್ಕ್ರೀಸ್ ಫಾಂಟ್ ಸೈಜ್. ಯಾವ ಫಾಂಟ್ ಡಿಸೈನ್ ಬೇಕು ನೀವು ಇಲ್ಲಿ ಚೇಂಜ್ ಮಾಡಬಹುದು. ನಾನು ಟೈಮ್ಸ್ ನ್ಯೂ ರೋಮನ್ ಫಾಂಟ್ ಅನ್ನ ಕೊಡ್ತಾ ಇದ್ದೀನಿ. ನಂತರ ಬೋಲ್ಡ್. ನಂತರ ಫಾರ್ಮೇಟ್. ಫಾಂಟ್ ಕಲರ್ ಅನ್ನ ನಾವಿಲ್ಲಿ ಚೇಂಜ್ ಮಾಡೋಣ. ಸೆಲೆಕ್ಟ್. ಈ ರೀತಿಯಾಗಿ ನಿಮಗೆ ಯಾವ ಫಾಂಟ್ ಕಲರ್ ಬೇಕು ನೀವು ಇಲ್ಲಿ ಕೊಡಬಹುದು. ನಂತರ ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್. ನಾವಿಲ್ಲಿ ನೇಮ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ನಾವು ಯಾರಿಗೆ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದೀವಿ ಅಂತ. ದಿಸ್ ಈಸ್ ಟು ಸರ್ಟಿಫೈ ದಟ್. ನಂತರ ಸೆಲೆಕ್ಟ್ ಇನ್ಕ್ರೀಸ್ ಫಾಂಟ್ ಸೈಜ್, ಬೋಲ್ಡ್. ನಂತರ ಟೈಮ್ಸ್ ನ್ಯೂ ರೋಮನ್ ಫಾಂಟ್. ನಂತರ ಸೆಂಟರ್ ಅಲೈನ್. ನಂತರ ಫಾರ್ಮೇಟ್. ಯಾವ ಕಲರ್ ಟೆಕ್ಸ್ಟ್ ಬೇಕು ನಾವಿಲ್ಲಿ ಕೊಡಬಹುದು. ಫಾಂಟ್ ಕಲರ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ಕಂಟ್ರೋಲ್ A ಫಾರ್ ಸೆಲೆಕ್ಟ್ ಆಲ್. ಲೈನ್ ಸ್ಪೇಸಿಂಗ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಡಿಲೀಟ್ ಕೀಯನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾನಿಲ್ಲಿ ಲೈನ್ ಸ್ಪೇಸಿಂಗ್ ಅನ್ನ ಕಡಿಮೆ ಮಾಡಿದ್ದೀನಿ. ಇಲ್ಲಿ ಸರ್ಟಿಫಿಕೇಟ್ ಅಂದ್ರೆ ಎಲ್ಲಾ ಕೋರ್ಸ್ ಸರ್ಟಿಫಿಕೇಟ್ ಒಂದೇ ರೀತಿಯಾಗಿ ಇರೋದಿಲ್ಲ, ಅಥವಾ ಎಲ್ಲಾ ಕಾಲೇಜ್ ಸರ್ಟಿಫಿಕೇಟ್, ಎಲ್ಲಾ ಇನ್ಸ್ಟಿಟ್ಯೂಟ್ ಸರ್ಟಿಫಿಕೇಟ್ ಒಂದೇ ರೀತಿಯಾಗಿ ಇರೋದಿಲ್ಲ. ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಅವರದೇ ಆದ ಸರ್ಟಿಫಿಕೇಟ್ ಡಿಸೈನ್ಸ್ ಇರುತ್ತೆ. ಯಾವ ಕಾಲೇಜ್ ಅವರದೇ ಆದ ಸರ್ಟಿಫಿಕೇಟ್ ಡಿಸೈನ್ಸ್ ಇರುತ್ತೆ. ಈ ರೀತಿಯಾಗಿ ನಾವು ನಮಗೆ ಯಾವ ಡಿಸೈನ್ ಬೇಕು ನಾವಿಲ್ಲಿ ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ನಂತರ ನಾನಿಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ನಾನಿಲ್ಲಿ ಟೈಪ್ ಮಾಡಬೇಕು. ನಾವಿಲ್ಲಿ ಯಾವ ಕೋರ್ಸ್ಗೆ ಸಂಬಂಧಪಟ್ಟಂತಹ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದೀನಿ, ಅವರು ಯಾವ ಇಯರ್ ಅಲ್ಲಿ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದು. ಈ ರೀತಿಯಾಗಿ ನಾವು ಕೆಲವು ಡೀಟೇಲ್ಸ್ ಅನ್ನ ಇಲ್ಲಿ ಬರಿಬೇಕಾಗುತ್ತೆ. ನಾನಿಲ್ಲಿ ಟೈಪ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ನಾವು ಈ ಟೆಕ್ಸ್ಟ್ಗೆ ಎಫೆಕ್ಟ್ಸ್ ಅನ್ನ ಕೊಡಬೇಕು. ನಂತರ ಸೆಲೆಕ್ಟ್ ಇನ್ಕ್ರೀಸ್ ಫಾಂಟ್ ಸೈಜ್. ನಂತರ ನಾವಿಲ್ಲಿ ಟೆಕ್ಸ್ಟ್ ಡಿಸೈನ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ನಮಗೆ ಯಾವ ಡಿಸೈನ್ ಬೇಕು. ನಂತರ ಸೆಲೆಕ್ಟ್ ಇನ್ಕ್ರೀಸ್ ಫಾಂಟ್ ಸೈಜ್. ನಂತರ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಫಾಂಟ್ ಸಹ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ಈ ರೀತಿಯಾಗಿ ನೀವು ಸರ್ಟಿಫಿಕೇಟ್ ಅಲ್ಲಿ
2-3 ಫಾಂಟ್ ಸಹ ಯೂಸ್ ಮಾಡಬಹುದು. ನಂತರ ನೀವು ಇಲ್ಲಿ ನೋಡ್ತಾ ಇರಬಹುದು, ನಾನು ಸರ್ಟಿಫಿಕೇಟ್ ಅಲ್ಲಿ ಹಲವಾರು ಫಾಂಟ್ ಡಿಸೈನ್ ಅನ್ನ ಕೊಟ್ಟಿದ್ದೀನಿ. ನೀವು ಸಹ ಇದೇ ರೀತಿಯಾಗಿ ಫಾಂಟ್ಸ್ ಅನ್ನ ಮಿಕ್ಸ್ ಮಾಡಬಹುದು. ಯಾವ ಫಾಂಟ್ ಬೇಕಾದ್ರೂ ನಾವಿಲ್ಲಿ ಚೇಂಜ್ ಮಾಡಬಹುದು. ನಂತರ ನಾನಿಲ್ಲಿ ಟೆಕ್ಸ್ಟ್ ಗಳನ್ನ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನಮಗೆ ಯಾವ ರೀತಿಯಾಗಿ ಬೇಕು ನಾವಿಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಫಾಂಟ್ ಸೈಜ್ ಅನ್ನ ಕಡಿಮೆ ಮಾಡೋಣ. ನಂತರ ಲೈನ್ ಸ್ಪೇಸಿಂಗ್ ಅನ್ನ ಜಾಸ್ತಿ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಕಂಟ್ರೋಲ್ ಬಿ ಬೋಲ್ಡ್ ಸೆಲೆಕ್ಟ್ ಬೋಲ್ಡ್. ನಾನು ಮೊದಲೇ ಹೇಳಿದಾಗೆ ಬೇರೆ ಬೇರೆಯಾದ ಸರ್ಟಿಫಿಕೇಟ್ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಇರುತ್ತೆ. ನಾವು ಯಾವ ರೀತಿಯಾದ್ರೂ ಇಲ್ಲಿ ಸರ್ಟಿಫಿಕೇಟ್ ಅನ್ನ ಡಿಸೈನ್ ಮಾಡಬಹುದು. ನಂತರ ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್. ನಂತರ ಒಂದು ಟೆಕ್ಸ್ಟ್ ಬಾಕ್ಸ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಕೋರ್ಸ್ ಕೋಆರ್ಡಿನೇಟರ್ ಅಥವಾ ಪ್ರಿನ್ಸಿಪಲ್, ಈ ರೀತಿ ಯಾವುದೇ ನೇಮ್ ಅನ್ನ ನೀವು ಇಲ್ಲಿ ಬರೀಬಹುದು. ಕೋರ್ಸ್ ಕೋಆರ್ಡಿನೇಟರ್ ಅಥವಾ ಪ್ರೆಸಿಡೆಂಟ್ ಅಥವಾ ಪ್ರಿನ್ಸಿಪಲ್, ಈ ರೀತಿ ಯಾವುದೇ ಟೈಟಲ್ ಅನ್ನ ನೀವು ಇಲ್ಲಿ ಕೊಡಬಹುದು. ಕೋರ್ಸ್ ಕೋಆರ್ಡಿನೇಟರ್. ನಂತರ ಡಬಲ್ ಎಂಟರ್ ಅನ್ನ ಮಾಡ್ತಾ ಇದ್ದೀನಿ. ನಂತರ ಡೇಟ್. ನಂತರ ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಫಾಂಟ್ ಸೈಜ್. ಟೈಮ್ಸ್ ನ್ಯೂ ರೋಮನ್ ಫಾಂಟ್ ಅನ್ನು ಕೊಡ್ತಾ ಇದ್ದೀನಿ. ಟೈಮ್ಸ್ ನ್ಯೂ ರೋಮನ್ ಫಾಂಟ್. ಬೋಲ್ಡ್. ಸೆಂಟರ್ ಅಲೈನ್. ನಂತರ ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್. ನಂತರ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಪ್ರೆಸಿಡೆಂಟ್. ನಂತರ ಸೆಲೆಕ್ಟ್ ಚೇಂಜ್ ಫಾಂಟ್. ನಂತರ ಬೋಲ್ಡ್. ಇನ್ಕ್ರೀಸ್ ಫಾಂಟ್ ಸೈಜ್, ಈ ರೀತಿಯಾಗಿ. ನಂತರ ಟೆಕ್ಸ್ಟ್ ಕಲರ್ ಅನ್ನ ಚೇಂಜ್ ಮಾಡೋಣ. ಫಾರ್ಮೇಟ್. ನಮಗೆ ಯಾವ ಟೆಕ್ಸ್ಟ್ ಕಲರ್ ಬೇಕು ನಾವಿಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ನಂತರ ಸೆಲೆಕ್ಟ್ ಟೆಕ್ಸ್ಟ್ ಫಿಲ್, ಈ ರೀತಿಯಾಗಿ. ನಂತರ ರೈಟ್ ಕ್ಲಿಕ್ ಕೊಲ್ಯಾಪ್ಸ್ ರಿಬನ್ ಮಾಡ್ತಾ ಇದ್ದೀನಿ. ನಂತರ ಝೂಮ್. ಈಗ ನೀವು ನೋಡ್ತಾ ಇರಬಹುದು ನಮ್ಮ ಸರ್ಟಿಫಿಕೇಟ್ ಯಾವ ರೀತಿಯಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನೀವು ಪವರ್ ಪಾಯಿಂಟ್ ಅಲ್ಲೂ ಸಹ ತುಂಬಾ ಸಿಂಪಲ್ ಆಗಿ ಸರ್ಟಿಫಿಕೇಟ್ ಅನ್ನ ಡಿಸೈನ್ ಮಾಡಬಹುದು.